ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 3 ಕಂಪ್ಲೀಟ್ ಆಗಿದೆ. ಅದರ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ನೋಡಿ, ಅಕೌಂಟೆನ್ಸಿ ಎಕ್ಸಾಮು ಸೋಮವಾರದ ದಿನ ಕಂಪ್ಲೀಟ್ ಆಗಿರುವಂಥದ್ದು. ಅದರ ಒಂದು ಕೀ ಆನ್ಸರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ನಿಮಗೆ ಕೊಡುತ್ತಿದ್ದೇವೆ. ಬಹಳ ಈಸಿಯಾಗಿ ಅಕೌಂಟೆನ್ಸಿ ಪೇಪರ್ ಬಂದಿತ್ತು ಸರ್. ಓದದೇ ಇದ್ದವರಿಗೆ ಯಾವ ಎಕ್ಸಾಮ್ ಬರೆದ್ರು ಎಷ್ಟು ಬರೆದ್ರು ಕೂಡ ಅದು ಕಷ್ಟವೇ. ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. 5 MCQsಗಳನ್ನು ನೀಡ್ತಾರೆ. ಈ ವರ್ಷದವರಿಗೂ ಅಷ್ಟೇ ಇದೇ ಕ್ವಶನ್ ಪೇಪರ್ ಫಾರ್ಮೆಟ್ ಇರುತ್ತೆ. ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ಲೀಸ್ಟ್ ಡ್ಯಾಶ್ ಪಾರ್ಟ್ನರ್ಸ್ ಅಂತ ಪ್ರಶ್ನೆ ಇದೆ. ಅಟ್ಲೀಸ್ಟು ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಲು ಎಷ್ಟು ಜನ ಸಂಖ್ಯೆ ಬೇಕು ಅಂದರೆ 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, X, Y and Z ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:2:1. ಇಫ್ Y ರಿಟೈರ್ಡ್ಸ್, ಇದರಲ್ಲಿ XYZಲ್ಲಿ Y ಬಿಟ್ಟು ಹೋದರೆ, ರಿಟೈರ್ಡ್ ಆಗಿಬಿಟ್ರೆ, ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ X and Z ವಿಲ್ ಬಿ ಡ್ಯಾಶ್ ಅಂತ ಇದೆ. ಆವಾಗ 3 ಜನರಲ್ಲಿ ಒಬ್ಬರು ಬಿಟ್ಟು ಹೋದರೆ 2 ಮಾತ್ರ ಉಳಿತಾರೆ. ಅದಕ್ಕೆ ಪ್ರಾಫಿಟ್ ಶೇರಿಂಗ್ ಏನಾಗುತ್ತೆ ಅಂದರೆ, ಸೆಂಟ್ರನ್ನವ್ರು ಕಿತ್ಕೊಂಡು ಹೋಗ್ತಾರೆ, 2 ಅಲ್ಲಿಗೆ ಹೋದರೆ ಉಳಿದಿದ್ದು 3:1 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 3:1. ಮೂರನೆಯ ಪ್ರಶ್ನೆ, ರಿಯಲೈಸೇಷನ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಇನ್ ದ ಕೇಸ್ ಆಫ್ ಡ್ಯಾಶ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸಲ್ಯೂಷನ್ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಡಿ. ನಾಲ್ಕನೆಯ ಪ್ರಶ್ನೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಡ್ಯಾಶ್. ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಓನರ್ಸ್ ಈಸ್ ದ ರೈಟ್ ಆನ್ಸರ್. ಐದನೆಯ ಪ್ರಶ್ನೆ, ಕರೆಂಟ್ ಅಸೆಟ್ಸ್ ಡು ನಾಟ್ ಇನ್ಕ್ಲೂಡ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಈಸ್ ದ ರೈಟ್ ಆನ್ಸರ್, ಈಸ್ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ಮೇನ್ ಕ್ವಶನ್ ನಂಬರ್ 2, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಿತ್ತು ಎಕ್ಸಾಮಿಗೆ, 5 ಬರೋದು. 6, 7, 8, 9, 10 ಡ್ಯಾಶ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಇನ್ ದ ಕೇಸ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತು, ಕರೆಂಟ್ ಅಕೌಂಟ್ ಆಯಿತಾ. ಇದಕ್ಕೆ ಸರಿಯಾದ ಉತ್ತರ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಡ್ಯಾಶ್. ಎಲ್ಲರಿಗೂ ಕೂಡ ಗೊತ್ತು, ಅದು ಆನ್ಸರು ಗೇನ್ ರೇಷಿಯೋ ಅನ್ನುವಂಥದ್ದೇ ಸರಿಯಾದ ಉತ್ತರ. 8ನೆಯ ಪ್ರಶ್ನೆ, ಪ್ರಾಫಿಟ್ ಆನ್ ಫಾರ್ಚ್ಯೂರ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ಡ್ ಟು ಡ್ಯಾಶ್ ಅಕೌಂಟ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 9ನೆಯ ಪ್ರಶ್ನೆ, 10,000 12% ಡಿಬೆಂಚರ್ಸ್ ಇಶ್ಯೂಡ್ ಅಟ್ ಪಾರ್ ಹಿಯರ್ 12% ಮೀನ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಇಂಟ್ರೆಸ್ಟ್ ರೇಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ವರ್ಟಿಕಲ್ ಅನಾಲಿಸಿಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಐ ರಿಪೀಟ್, 6th ಆನ್ಸರ್ ಈಸ್ ಕರೆಂಟ್ ಅಕೌಂಟ್, 7th ಆನ್ಸರ್ ಈಸ್ ಗೇನ್ ರೇಷಿಯೋ, 8th ಆನ್ಸರ್ ಈಸ್ ಕ್ಯಾಪಿಟಲ್ ರಿಸರ್ವ್, 9th ಆನ್ಸರ್ ಈಸ್ ಇಂಟ್ರೆಸ್ಟ್ ರೇಟ್, 10th ಆನ್ಸರ್ ಈಸ್ ವರ್ಟಿಕಲ್ ಅನಾಲಿಸಿಸ್. ಈಗ ನಾವು ಎ ಪಾರ್ಟಲ್ಲಿ 3rd ಮೇನಲ್ಲಿದ್ದೇವೆ. ಪಾರ್ಟ್ ಎ, ಮ್ಯಾಚ್ ದಿ ಫಾಲೋಯಿಂಗ್. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೀನ್ಸ್ ಓಲ್ಡ್ ಪ್ರಾಫಿಟ್. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ಪ್ರಾಫಿಟಬಲ್ ರೇಷಿಯೋ ಮೀನ್ಸ್ ಡ್ಯಾಶ್. ಪ್ರಾಫಿಟಬಲ್ ರೇಷಿಯೋ ಇನ್ ಪರ್ಸೆಂಟೇಜ್ ಇಸ್ ದ ರೈಟ್ ಆನ್ಸರ್. ಲಿವ್ ಎನ್ಕ್ಯಾಶ್ಮೆಂಟ್ ಅಂದರೆ ಏನು ಅಂತ. ಲಿವ್ ಎನ್ಕ್ಯಾಶ್ಮೆಂಟ್ ಮೀನ್ಸ್ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಈಸ್ ದ ರೈಟ್ ಆನ್ಸರ್. ಡಿಪ್ರಿಸಿಯೇಷನ್ ಅಂತ ಇದೆ. ಡಿಪ್ರಿಸಿಯೇಷನ್ ಮೀನ್ಸ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಈಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ಡಿಸಲ್ಯೂಷನ್ ಮೀನ್ಸ್ ಕ್ಲೋಸಿಂಗ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈಸ್ ದ ರೈಟ್ ಆನ್ಸರ್. ಇಲ್ಲಿಗೆ 15 ಅಂಕಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಈಗ 4th ಮೇನಲ್ಲಿದ್ದೇವೆ. ಎ ಪಾರ್ಟ್ ಎ, ಎಕ್ಸ್ಪ್ಯಾಂಡ್ OPSR ಎಷ್ಟು ಬರಿಬೇಕು? 1 ಅಂಕದ ಪ್ರಶ್ನೆ, 1 ವರ್ಡ್ ಆನ್ಸರ್ ಅಥವಾ 1 ಸೆಂಟೆನ್ಸ್ ರೂಪದಲ್ಲಿ ಇರಬೇಕು. ಭಾಳ ಈಸಿ. OPSR ಮೀನ್ಸ್ ಓಪನಿಂಗ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಓಪನಿಂಗ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಕ್ವಶನ್ ನಂಬರ್ 13, ರೈಟ್ ಎನಿ 1 ಟೈಪ್ ಆಫ್ ಡಿಬೆಂಚರ್ಸ್ ಅಂತ ಇದೆ. ಇದಕ್ಕೆ ಕನ್ವರ್ಟ್
ಕನ್ವರ್ಟಬಲ್ ಏನಂತೀರ ಡಿಬೆಂಚರ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕನ್ವರ್ಟೇಬಲ್. ಕ್ವಶನ್ ನಂಬರ್ 14. ಟ್ರೆಂಡ್ ಅನಾಲಿಸಿಸ್ ಈಸ್ ಒನ್ ಆಫ್ ದಿ ಟೆಕ್ನಿಕ್ಸ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಟ್ರೂ ಆರ್ ಫಾಲ್ಸ್ ಅಂತ ಇದೆ. ಇದು ಟ್ರೂ. ಆನ್ಸರ್ ಈಸ್ ಟಿ. ಕ್ವಶನ್ ನಂಬರ್ 15. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಸಾಲ್ವೆನ್ಸಿ ರೇಷಿಯೋ. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಡೆಟ್ ಈಕ್ವಿಟಿ ರೇಷಿಯೋ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 16. ಸ್ಟೇಟ್ ಎನಿ ಒನ್ ಎಕ್ಸಾಂಪಲ್ ಆಫ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಯಾವುದಾದ್ರೂ ಒಂದು ಬರೀಬೇಕು ಅಷ್ಟೇ, ಬಹಳ ಇದ್ದಾವೆ. ಪರ್ಚೇಸ್ ಆಫ್ ಮೆಷಿನರಿ ಆಗಿರ್ಬೋದು, ಪರ್ಚೇಸ್ ಆಫ್ ಲ್ಯಾಂಡ್ ಆಗಿರ್ಬೋದು, ಪರ್ಚೇಸ್ ಆಫ್ ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಸೇಲ್ ಆಫ್ ಏನಂದಿರ ಅಸೆಟ್ ಆಗಿರ್ಬೋದು, ಫಿಕ್ಸ್ಡ್ ಅಸೆಟ್. ಯಾವುದಾದ್ರೂ ಒಂದು ಬರೆದರೆ ಅದು ನಿಮಗೆ ಮಾರ್ಕ್ಸು ಸಿಗೋದು. ಈಗ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ. ತಾವುಗಳು ಎಲ್ಲದೂ ಕೂಡ ನೋಡಿಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ದಯವಿಟ್ಟು ವಿ ಆರ್ ವೆರಿ ನಿಯರ್ ಟು 1 lakh ಸಬ್ಸ್ಕ್ರೈಬರ್ಸ್. 1 lakh ಸಬ್ಸ್ಕ್ರೈಬರ್ಸ್ ಆದರೆ ನಮ್ಮ ಚಾನಲ್ಗೆ ಬೆನಿಫಿಟ್ ಇದೆ ಸರ್. ಅದೇನು ಅಂತ ಹೇಳಿದರೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವಂಥದ್ದು ಇಷ್ಟೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವರ್ಷ ಇಡೀ ನಿಮಗೆ ಉಚಿತವಾಗಿ ಪಾಠವನ್ನು ಮಾಡಿದ್ದೇನೆ. ವರ್ಷ ಇಡೀ ನಿಮ್ಮಿಂದ ನಾನು ಏನೂ ಕೇಳಿಕೊಂಡಿಲ್ಲ. ಇವತ್ತು ಕೇಳುವುದು ಇಷ್ಟೇ, ಪ್ಲೀಸ್ ಡೋಂಟ್ ಸಬ್ಸ್ಕ್ರೈಬ್ ಇಟ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್ ಥ್ರೂ ಯುವರ್ ಸೋಷಿಯಲ್ ಮೀಡಿಯಾ. ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರಲ್ಲಿ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ನಾವು ಕೇಳಿಕೊಳ್ಳುವಂಥದ್ದು ಇಷ್ಟೇ, ಆದಷ್ಟು ಬೇರೆಯವರ ಕೈಯಲ್ಲಿ ಸಬ್ಸ್ಕ್ರೈಬನ್ನು ಮಾಡಿಸಿ. ಧನ್ಯವಾದಗಳು. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ವಿ ಆರ್ ವೆರಿ ನಿಯರ್ ಟು ರೀಚ್. ಅಟ್ಲೀಸ್ಟ್ ನಿಮ್ಮಿಂದ ಅಂತೂ ಏನೂ ಪಡೆದಿಲ್ಲ. ಚಾನಲ್ಲು ಗುಣಮಟ್ಟ ಹಾಗೂ ಅದರ ಒಂದು ಪ್ರಾಮುಖ್ಯತೆ ಬೆಳಿಬೇಕು ಅಂತ ಹೇಳಿದರೆ 98,000 ಸಬ್ಸ್ಕ್ರೈಬರು ಅದು ನೀವೇ, ನಾನಲ್ಲ. ನೀವು ಬೆಳೆಸಿದಂಥ ಯೂಟ್ಯೂಬ್ ಚಾನಲ್ ಇದು. ಧನ್ಯವಾದಗಳು. ಈ ಕ್ವಶನ್ ಪೇಪರ್ ಸಂಪೂರ್ಣವಾಗಿ ಇಲ್ಲಿ ಅಪ್ಲೋಡನ್ನು ಮಾಡಿದ್ದೇನೆ. ನಿಮ್ಮದೇನೋ ಎಕ್ಸಾಮ್ ಮುಗಿದೋಯಿತು, ಈ ವರ್ಷ ಸೆಕೆಂಡ್ ಇಯರ್ PUC ಇರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಈ ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಯಾವುದು ಫ್ಯೂಚರ್ ಆ್ಯನ್ಯುವಲ್ ಎಕ್ಸಾಮ್ ಎಲ್ಲದೂ ಮುಗಿದೋಯಿತು. ಈಗ ಯಾವುದೋ ಆ್ಯನ್ಯುವಲ್ ಎಕ್ಸಾಮು ಇಲ್ಲ. ಆ್ಯನ್ಯುವಲ್ ಎಕ್ಸಾಮ್ 1 ಓವರ್ 2 ಓವರ್ 3 ಓವರ್ ಮುಂದಿನ ದಿನಗಳಲ್ಲಿ ಅದರ ರಿಸಲ್ಟು ಹಾಗೂ ಓವರಾಲು ಅನಾಲಿಸಿಸ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.